ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ಬ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೋತೀವಿ. ಗೈಸ್, ಇವಳು ಆಲ್ರೆಡಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದಾಳೆ. ಇದು ಯಾಕೆ ಸ್ಯಾರಿ? ದೊಡ್ಡಮ್ಮಂದಲ್ಲ, ನಮ್ಮ ಭಾಗ್ಯ ದೊಡ್ಡಮ್ಮನ ಸ್ಯಾರಿ, ಫೇವ್ರೆಟ್ ಸ್ಯಾರಿ ಅಂತ, ಮೈಸೂರು ಸಿಲ್ಕ್. ಫೈನಲಿ ರೆಡಿ ಆಗಾಯ್ತು. ನಮ್ಮ ಅಕ್ಕನೂ ಕೂಡ ರೆಡಿ ಆಯ್ತು. ನಾನು ಒಂದು ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ. ಶಿ ಈಸ್ ಆರ್ ಅನ್ಪೇಯ್ಡ್ ಮೇಕಪ್ ಆರ್ಟಿಸ್ಟ್. ಸೇ ಹಾಯ್. ನಾಚಿಕೆ ಆಗ್ತಿದೆ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಖ. ಫೈನಲಿ ದಿಸ್ ಇಸ್ ಮೈ ಫೈನಲ್ ಲುಕ್. ಇವಾಗ ಹೋಗ್ತಾ ಇದ್ದೀನಿ, ಅದೊಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ. ಓಕೆನಾ? ತಾನೂ ಕೂಡ ರೆಡಿಯಾಗಿ ಹೊರಟ್ವಿ ಇವಾಗ. ನಾನೇನಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತಲೇ ನಾನು ನಿಮಗೆ ಹೇಳಲಿಲ್ಲ. ಸಂಡೇ ಆಗಿರೋದ್ರಿಂದ ಸ್ಯಾರಿ ಉಟ್ಕೊಂಡು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಅಕ್ಕ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಹೊರಟ್ವಿ. ಫೋಟೋ ತೆಗೆಸ್ಕೊಳ್ಳೋಕ್ಕೆ ಏನಾರ ಬೇಕಲ್ಲ ಅಂತ ಹೇಳಿಬಿಟ್ಟು ನಾವು ರೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಫ್ಲವರ್ ಶಾಪಿಗೆ ಬಂದ್ವಿ. ರೆಡಿ ಆಗಿದ್ದೀವಿ. ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಳ್ಳೆ ಲೊಕೇಶನ್ ಬೇಕಲ್ಲ, ಒಳ್ಳೆ ಒಂಥರ ಗ್ರೀನರಿ ಇರೋವಂತಹ ಪ್ಲೇಸ್ ಬೇಕು ಅಂತ ಹೇಳ್ಬಿಟ್ಟು ಸಿರಿ ಕ್ಯಾಫೆನೂ ದಾಟಿ ಮುಳ್ಳಯ್ಯನಗಿರಿ ಹತ್ರ ಹೋದ್ವಿ. ಬಟ್ ಅಲ್ಲಿ ಮುಳ್ಳಯ್ಯನಗಿರಿ ಹತ್ರ ಏನೋ ಒಂದು ಸ್ವಲ್ಪ ಇದಾಗಿತ್ತು ಅಂತ ಹೇಳ್ಬಿಟ್ಟು ನಾವೇ ಇಲ್ಲೇ ಕಾಫಿ ಎಸ್ಟೇಟ್ ಹತ್ರ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡ್ವಿ. ನಾನು ವಿಡಿಯೋ ಎಡಿಟ್ಸ್ ಎಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಪ್ಲೇಸಲ್ಲೇ ನಾವು ಫೋಟೋಶೂಟ್ ಮಾಡ್ಕೊಂಡಿದ್ದು. ಫೋಟೋಶೂಟ್ ಎಲ್ಲ ಆದಮೇಲೆ ಮತ್ತೆ ಮನೆ ಕಡೆ ಹೊರಟ್ವಿ. ಇವಾಗೇನು ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ಅದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಕಾರ್ತಿಕ ಮಾಸದಲ್ಲಿ 365 ಬತ್ತಿ ಇರುವಂತಹ ದೀಪನ ಈಶ್ವರನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೋಗಿ ಹಚ್ಚಿದ್ವಿ. ನಾನು, ನಮ್ಮ ಅತ್ತಿಗೆ ಎಲ್ಲರೂ, ಆ್ಯಂಡ್ ನಮ್ಮಮ್ಮ, ನಮ್ಮ ಅಕ್ಕ ಆ್ಯಂಡ್ ನಮ್ಮ ಅಕ್ಕನ ಫ್ರೆಂಡ್ ಶೈನಿ ತಕ್ಕ ಅಂತಾನೂ ಹೋಗಿದ್ವಿ. ದೀಪ ರೆಡಿ ಮಾಡೋದಕ್ಕೆ ಅಡಿಕೆ ತಟ್ಟೆ ಮೇಲೆ ಅಕ್ಕಿನ ಹಾಕ್ಬಿಟ್ಟು 365 ಬತ್ತಿ ಇರುವಂತಹ ದೀಪನಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಸ್ವಲ್ಪ ಫ್ಲವರ್ ಡೆಕೋರೇಷನ್ನ ಮಾಡ್ತಾಯಿದ್ರು. ಅಲ್ಲ, ಎಲ್ಲ ರೆಡಿ ಆದಮೇಲೆ ನಮ್ಮಮ್ಮ ಆ ದೀಪ ರೆಡಿ ಆಗಿರೋದಕ್ಕೆ ದೀಪ ಹಚ್ತಾ ಇದ್ರು. ಇದು ಚಿಕ್ಕಮಗಳೂರಲ್ಲಿ ಇರುವಂತಹ ಈಶ್ವರನ ದೇವಸ್ಥಾನ. ನಮ್ಮ ಥರನೇ ಎಲ್ಲರೂ ಬಂದ್ಬಿಟ್ಟು ದೀಪ ಹಚ್ಚಿದ್ರು. ನೋಡೋಕೆ ಒಂಥರ ಚೆನ್ನಾಗಿತ್ತು. ಫುಲ್ಲಿ ಬ್ಲೆಸ್ಡ್ ಅಂತ ಅನ್ನಿಸ್ತಾ ಇತ್ತು ಆ ದೇವಸ್ಥಾನದಲ್ಲಿ. ಮನಸ್ಸಿಗಂತೂ ತುಂಬ ಖುಷಿ ಆಯಿತು ನನಗಂತೂ.
ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಹಿರೇಮಂಗ್ಳೂರಲ್ಲಿರುವಂತಹ ಕಲ್ಯಾಣಿಗೆ. ಅಲ್ಲೂ ದೀಪೋತ್ಸವ ನಡೀತಾ ಇತ್ತು. ದೀಪ ಹಚ್ಚೋಕ್ಕಿಂತ ಮುಂಚೆ ಈ ಕಲ್ಯಾಣಿ ಬಗ್ಗೆ ತಿಳಿದಿರೋರು ಒಬ್ರು ಹೇಗೆ ಈ ಕಲ್ಯಾಣಿ ಫಾರ್ಮ್ ಆಯಿತು ಆ್ಯಂಡ್ ಇದ್ರದ್ದು ಹಿಂದಿನ ಮಹತ್ವನ ತಿಳಿಸ್ತಾ ಇದ್ರು ನಮಗೆ. ಅದನ್ನೆಲ್ಲ ಕೇಳ್ಕೊತಾ ಕೂತಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.